ನೆಲಮಂಗಲದಲ್ಲಿ ಒಂದು ಅಗ್ನಿ ಅವಘಡ ಸಂಭವಿಸಿದೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಆಯಿಲ್ ಗೋಡನ್ನಲ್ಲಿ ಇದ್ದಕ್ಕಿದ್ದ ಹಾಗೆ ಬೆಂಕಿ ಕಾಣಿಸಿಕೊಂಡು ಈ ಅವಘಡ ಸಂಭವಿಸಿರುವಂಥದ್ದು. ಶಾರ್ಟ್ ಸರ್ಕ್ಯೂಟ್ನಿಂದ ಆಯಿಲ್ ಗೋದಾಮು ಧಗಧಗನೆ ಹೊತ್ತಿ ಉರಿದಿದೆ. 30 ಕೋಟಿ ರೂಪಾಯಿ ಮೌಲ್ಯದ ಆಯಿಲ್ ಏನಿದೆ ಬೆಂಕಿಗಾಹುತಿಯಾಗಿರುವ ಶಂಕೆ. ಬೆಂಗಳೂರು ಹೊರವಲಯದ ನೆಲಮಂಗಲದ ಅಡಕಮಾರನಹಳ್ಳಿಯಲ್ಲಿ ಘಟನೆ ನಡೆದಿದೆ. ಅಕ್ಕಪಕ್ಕದ ಗೋದಾಮು ಮನೆಗಳಿಗೂ ಕೂಡ ಬೆಂಕಿ ತಗುಲುವ ಆತಂಕ ಇತ್ತು. ಯುದ್ಧ ಭೀತಿಯ ಪರಿಣಾಮ ಹೆಚ್ಚು ಆಯಿಲ್ ಅನ್ನ ಶೇಖರಿಸಿಟ್ಟಿತ್ತು ಶೆಲ್ ಕಂಪನಿ ಅನ್ನೋದು ಗೊತ್ತಾಗ್ತಾ ಇದೆ. 20ಕ್ಕೂ ಹೆಚ್ಚು ಅಗ್ನಿಶಾಮಕ ದಳದಿಂದ ಬೆಂಕಿಯನ್ನು ನಂದಿಸುವುದಕ್ಕೆ ಹರಸಾಹಸ ಪಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಹೇಗಿತ್ತು ಆ ಬೆಂಕಿ ಧಗಧಗಿಸುವ ರೀತಿ ಅನ್ನೋದನ್ನು ನೀವು ಕೂಡ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಅಡಕಮಾರನಹಳ್ಳಿಯಲ್ಲಿರುವಂತಹ ಆಯಿಲ್ ಗೋಡಾನ್ನಲ್ಲಿ ಈ ಬೆಂಕಿ ಕಾಣಿಸ್ಕೊಂಡಿದೆ. ಶಾರ್ಟ್ ಸರ್ಕ್ಯೂಟ್ನಿಂದ ಆಯಿಲ್ ಶೇಖರಿಸಿಟ್ಟಿರೋದ್ರಿಂದ ಬೆಂಕಿಯ ವ್ಯಾಪ್ತಿ ದೊಡ್ಡ ಮಟ್ಟದಲ್ಲಾಗಿರುವಂಥದ್ದು. ಯಾವ ರೀತಿ ದಟ್ಟವಾದ ಹೊಗೆಯಲ್ಲಿ ಆವರಿಸಿಕೊಂಡಿದೆ ಅನ್ನೋದನ್ನು ಕೂಡ ಗಮನಿಸ್ತಾ ಇದ್ದೀರಿ. ಅಕ್ಕಪಕ್ಕದ ಮನೆಗಳಿಗೂ ಕೂಡ ಬೆಂಕಿ ತಗುಲುವಂತಹ ಭೀತಿ ಇತ್ತು. ಬಟ್ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ನಿರಂತರವಾಗಿ ಬೆಂಕಿಯನ್ನು ನಂದಿಸುವಂತಹ ನಿಟ್ಟಿನಲ್ಲಿ ಸಕ್ಸಸ್ ಆಗಿದ್ದಾರೆ. ನೀವೀಗ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಇದೇ ಗೋಡೌನ್ನಲ್ಲಿಯೇ 30 ಕೋಟಿ ರೂಪಾಯಿ ಬೆಲೆ ಬಾಳುವಂತಹ ಆಯಿಲನ್ನು ಸ್ಟಾಕ್ ಇಡಲಾಗಿತ್ತು. ಶಾರ್ಟ್ ಸರ್ಕ್ಯೂಟ್ನಿಂದ ಕಾಣಿಸಿಕೊಂಡಂತಹ ಬೆಂಕಿ ಇಡೀ ಗೋಡೌನ್ಗೆ ಆವರಿಸಿಕೊಂಡಿದೆ. ಒಳಗಿದ್ದಂತಹ 30 ಕೋಟಿ ರೂಪಾಯಿ ಮೌಲ್ಯದ ಆಯಿಲ್ ಸಂಪೂರ್ಣವಾಗಿ ಈಗ ಬೆಂಕಿಗಾಹುತಿಯಾಗಿರುವಂಥದ್ದು. ಆ ಬೆಂಕಿಯ ತೀವ್ರತೆ ಹೇಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ದಟ್ಟದಾದ ಕಪ್ಪು ಹೊಗೆ ಹೇಗೆ ಮುಗಿಲೆತ್ತರಕ್ಕೆ ಹಾರ್ತಾ ಇದೆ ಅನ್ನೋದನ್ನು ಕೂಡ ನಾನು ಗಮನಿಸ್ತಾ ಇದ್ದೀರಿ. ಮಧ್ಯೆ ಮಧ್ಯೆ ಬ್ಲಾಸ್ಟ್ ಶಬ್ದ ಕೂಡ ಬರ್ತಾ ಇರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪ್ರಕಾಶ್, ಯಾವ ಆಯಿಲನ್ನು ಇಲ್ಲಿ ಶೇಖರಣೆ ಮಾಡಿ ಇಡಲಾಗಿತ್ತು, ಜೊತೆಗೆ ಬೆಂಕಿ ಕಾಣಿಸ್ಕೊಂಡಿದ್ದು ಹೇಗೆ, ಈಗ ಪರಿಸ್ಥಿತಿ ಹೇಗಿದೆ, ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಬೆಂಕಿಯನ್ನು ನಂದಿಸಿದ್ರಾ, ಏನು ಕತೆ ಅಂತ ಹೇಳಿ. ಪ್ರೇಮ್, ಏನು ಬೆಂಗಳೂರು ಹೊರವಲಯ ನೆಲಮಂಗಲ ಬಳಿಯ ಅಡಕಮಾರನಹಳ್ಳಿ ಬಳಿ ಬೆಳಗಿನ ಜಾವ 3 ಗಂಟೆಗೆ ಏನು ಕಾಣಿಸಿಕೊಂಡಂಥ ಬೆಂಕಿ ಸಂಪೂರ್ಣವಾಗಿ ಗೋದಾಮು ಸಂಪೂರ್ಣವಾಗಿ ಹತ್ತಿ ಉರಿತಿರುವಂಥ ದೃಶ್ಯಗಳನ್ನ ಸಹ ನಾವು ನೋಡ್ತಾ ಇರ್ಬೋದಾಗಿದೆ. ಈಗಲೂ ಸಹ ಬೆಂಕಿಯ ತೀವ್ರತೆ ಯಾವ ಪ್ರಮಾಣ ಇದೆ ಅನ್ನೋದು ಸಹ ನಾನು ತೋರಿಸ್ತಾ ಇದ್ದೀನಿ. ನೋಡಿದ್ರೆ ಸಂಪೂರ್ಣವಾಗಿ ಮುಗಿಲೆತ್ತರಕ್ಕೆ ಬೆಂಕಿ ಮತ್ತು ಹೊಗೆ ಕಾಣಿಸ್ತಾ ಇರುವಂಥದ್ದು. ಸಾಕಷ್ಟು ರೀತಿಯಲ್ಲಿ ಇಲ್ಲಿ ಒಂದು ಆಯಿಲನ್ನು ಶೇಖರಣೆ ಮಾಡಲಾಗಿತ್ತು. ಏನಂತ ಹೇಳಿದ್ರೆ ಶೆಲ್ ಕಂಪನಿಗೆ ಸೇರಿದಂಥ ಈ ಗೋದಾಮು ಇದಾಗಿರುವಂಥದ್ದು. ಸುಮಾರು 15 ವರ್ಷಗಳ ಹಿಂದೆ ಕೃಷ್ಣಪ್ಪ ಎಂಬುವರು ಈ ಗೋದಾಮನ್ನು ಬಾಡಿಗೆಗೆ ನೀಡಿರ್ತಾರೆ. ಈ ಸಂದರ್ಭದಲ್ಲಿ ಈಗಾಗಲೇ ಯುದ್ಧದ ಭೀತಿ ಇತ್ತು ಭಾರತ ಮತ್ತು ಪಾಕಿಸ್ತಾನ ನಡುವೆ. ಈ ಸಂದರ್ಭದಲ್ಲಿ ಏನಾದರೂ ಸಮಸ್ಯೆ ಆಗುತ್ತಾ, ಆಯಿಲ್ಗೆ ಯಾವುದೇ ರೀತಿ ಸಮಸ್ಯೆ ಆಗಬಾರ್ದು ಅಂತೇಳಿ ಹೆಚ್ಚಿನ ರೀತಿಯಲ್ಲಿ ಶೇಖರಣೆಯನ್ನು ಮಾಡಲಾಗಿತ್ತು ಅಂತೇಳಿ ಇಲ್ಲಿನ ಸ್ಥಳೀಯರ ಮಾಹಿತಿ ನೀಡಿರುವಂಥದ್ದು. ಸುಮಾರು 30 ರಿಂದ 35 ಕೋಟಿಗೂ ಅಧಿಕ ಮೌಲ್ಯದ ಆಯಿಲ್ ಸಂಪೂರ್ಣವಾಗಿ ಹತ್ತಿ ಉರಿತಿರುವಂಥ ದೃಶ್ಯವನ್ನು ಸಹ ನಾವು ನೋಡ್ತಾ ಇರಬಹುದಾಗಿದೆ. ಈಗಾಗಲೇ ಏನಂತ ಹೇಳಿದ್ರೆ ಸುಮಾರು 30ಕ್ಕೂ ಹೆಚ್ಚು ನೆಲಮಂಗಲ, ಪೀಣ್ಯ, ಯಶವಂತಪುರ, ಆಮೇಲೆ ಬೆಂಗಳೂರಿನ ನಾನಾ ಕಡೆಯಿಂದ 30ಕ್ಕೂ ಹೆಚ್ಚು ಅಗ್ನಿಶಾಮಕದ ಸಿಬ್ಬಂದಿಗಳು ಸಹ ಬಂದು ಬೆಂಕಿಯನ್ನು ನಂದಿಸ್ತಾ ಇದ್ದಾರೆ. ಈಗಲೂ ಕೂಡ ಬೆಂಕಿ ಹತೋಟಿಗೆ ಬರ್ತಾ ಇಲ್ಲ. ಅದೃಷ್ಟವಶಾತ್ ಏನಂತ ಹೇಳಿದ್ರೆ ಯಾವುದೇ ರೀತಿಯ ಪ್ರಾಣಹಾನಿ ಆಗಿಲ್ಲ. ಇಲ್ಲಿ ಕೇವಲ ಒಬ್ಬ ಸೆಕ್ಯೂರಿಟಿ ಮಾತ್ರ ಇರ್ತಿದ್ದ. ಹೀಗಾಗಿ ಏನಂತ ಹೇಳಿದ್ರೆ ಮತ್ತೆ ಬೆಂಕಿ ಶಾರ್ಟ್ ಸರ್ಕ್ಯೂಟ್ನಿಂದ ಆಗಿದೆ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಈಗಾಗಲೇ ಅಗ್ನಿಶಾಮಕ ಸಿಬ್ಬಂದಿ ಅಧಿಕಾರಿಗಳು ಮತ್ತೆ ಮಾದನಾಯಕನಹಳ್ಳಿ ಪೊಲೀಸ್ ಅಧಿಕಾರಿಗಳು ಸಹ ಸ್ಥಳದಲ್ಲಿ ಮುಖ ಮಾಡಿರುವಂಥದ್ದು. ಹೀಗಾಗಿ ಯಾವುದೇ ರೀತಿಯ ಪ್ರಾಣಹಾನಿ ಆಗದಂತೆ ಎಲ್ಲ ರೀತಿಯ ಸುರಕ್ಷತೆಗಳನ್ನು ಇಟ್ಕೊಂಡು ಈಗಾಗಲೇ ರೀತಿಯ ಬೆಂಕಿಯನ್ನು ನಂದಿಸುವ ಕಾರ್ಯ ಮುಂದುವರಿತಾ ಇದೆ. ಇನ್ನೂ ಸಾಕಷ್ಟು ಗಂಟೆಗಳು ಕಳೆದರೂ ಬೆಂಕಿ ಹತೋಟಿಗೆ ಬರಲ್ಲ ಅನ್ನೋ ನಿಟ್ಟಿನಲ್ಲಿ ಸಹ ಇರುವಂಥದ್ದು. ಈಗಾಗಲೇ JCB ಮೂಲಕ ಗೋಡೆಯನ್ನು ಹೊಡೆದಾಕಿ ಅಲ್ಲಿ ಬೆಂಕಿಯನ್ನು ನಂದಿಸುವಂಥ ಹತೋಟಿಗೆ ತರುವಂಥ ಪ್ರಯತ್ನವನ್ನು ಅಧಿಕಾರಿಗಳು ಮಾಡ್ತಾನೆ ಇದ್ದಾರೆ. ಸಿಬ್ಬಂದಿಗಳು ಬೆಳಗಿನ ಜಾವ 3 ಗಂಟೆಯಿಂದಲೂ ನಿರಂತರವಾಗಿ ಬೆಂಕಿ ನಂದಿಸುವಲ್ಲಿ ಕಾರ್ಯಾಚರಣೆ ನಡೆಸಿರುವಂಥದ್ದು. ಅದಲ್ಲದೆ ಈಗಾಗಲೇ ಸಾಕಷ್ಟು ಪ್ರಮಾಣದಲ್ಲಿ ಆಯಿಲ್ ಹೊರಭಾಗಕ್ಕೆ ಬರ್ತಾ ಇರೋದು ಮತ್ತೊಂದು ರೀತಿಯಲ್ಲಿ ಆತಂಕಕ್ಕೆ ಕಾರಣ ಆಗ್ತಾ ಇರುವಂಥದ್ದು.
ಹೆಚ್ಚಿನ ಪ್ರಮಾಣದಲ್ಲಿ ಆಯಿಲ್ ಈಗಾಗಲೇ ಹೊರಗಡೆ ಬರ್ತಾ ಇದೆ. ಈ ಆಯಿಲ್ ಸಂಪೂರ್ಣವಾಗಿ ಸುಡ್ತಾ ಇರುವಂಥದ್ದು. ಹೀಗಾಗಿ ಸಾಕಷ್ಟು ಪ್ರಮಾಣದಲ್ಲಿ ಬೆಂಕಿಯ ತೀವ್ರತೆ ಹೆಚ್ಚಾಗ್ತಿರೋದ್ರಿಂದ ಏನು ಅಗ್ನಿಶಾಮಕ ಸಿಬ್ಬಂದಿಗಳು ಯಶಸ್ವಿ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಪ್ರೇಮ್. ಓಕೆ, ಥ್ಯಾಂಕ್ ಯು ಪ್ರಕಾಶ್ ತಮ್ಮೆಲ್ಲ ಮಾಹಿತಿಗಾಗಿ.